ಸೊ ಇದನ್ನ ಖಂಡಿತ ಮುಚ್ಚಾಕೆ ಆಗ್ತದೆ. ಆ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಸಂವಿಧಾನದಲ್ಲಿ ಬರ್ತಿರಬಾರ್ದು. ಯೂಟ್ಯೂಬ್ ನೋಡಿದೆ ಅಂತ ಹೇಳ್ತಾರಲ್ವಾ, ಯೂಟ್ಯೂಬ್ ನೋಡಿದ ತಕ್ಷಣ ಇಮೇಡೆ ಬರಬೇಕಾಯಿತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕೊನೆಗೂ ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇನ್ನೇನು ಕೇವಲ ಎರಡು ದಿನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಟಿಕೆಟ್ಗಳು ಕೂಡ ಹರಿದಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿರುವಂತಹ ಟಿಕೆಟ್ಗಳು. ಬನ್ನಿ ಜನದ ಹತ್ರನೇ ಕೇಳೋಣ ಇದ್ರ ಬಗ್ಗೆ ಅಭಿಪ್ರಾಯನ. ಈಗ 30% ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ. ಬಂದಾಗ ಏನ್ ಕ್ರಮ ತಗೋಬೇಕು ಅಂದ್ರೆ, ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಡಿಲೇಬೇಕು. ಯಾಕೆಂದ್ರೆ ಮನುಷ್ಯ ತಪ್ಪು ಮಾಡೋದು ಗ್ಯಾರಂಟಿ, ಆತನಿಗೆ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ವಾದ. ಸರ್, ಇದ್ರಲ್ಲಿ ರಾಜಕೀಯ ಕುತಂತ್ರ ಮಾಡಿ ಏನಾದ್ರು ಮುಚ್ಚಿಬಿಡ್ಬೋದಾ? ಅಥವಾ ಇವಾಗ ಒಂದು ತಿಂಗಳಾಯ್ತು ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಪತ್ತೆ ಹಚ್ಚಕ್ ಆಗ್ಲಿಲ್ಲ ನಮ್ಮ SIT. ರಾಜಕೀಯ ಅಂದ್ರೆ ಗೊತ್ತೇ ಇದೆಯಲ್ಲ ನಿಮ್ಗೆ, ಅದು ಎಂತ ಯಾಕೆ ಅಂದ್ರೆ ಪ್ರೈಮ್ ಮಿನಿಸ್ಟ್ರು ಮಗ ಆತ. ಸೊ ಇದನ್ನ ಖಂಡಿತ ಮುಚ್ಚಾಕೆ ಆಗ್ತಾರೆ. ಮೊಮ್ಮಗ. ಸೊ ಇದನ್ನ ಖಂಡಿತ ಮುಚ್ಚಾಕೆ ಆಗ್ತಾರೆ. ಜಸ್ಟ್ ಈಗೇನು ಈಗ ಬಿಸಿನಲ್ಲಿ ಅಷ್ಟೇ ಕೇಳ್ತಾ ಇರೋದು, ಆಮೇಲೆ ಹೋಗ್ತಾ 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 ಎಲ್ಲ ಮರ್ತೋಗ್ತಾರೆ. ಯಾಕೆಂದ್ರೆ ನಾವು ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದೀವಿ, ರಾಜಕಾರಣಿಗಳದ್ದೇ ನೋಡಿದ್ದೀವಿ. ಸೊ ಹಾಗಾದ್ರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗದೇ ಇಲ್ವಾ ಸರ್? ಖಂಡಿತ ಸಿಗ್ಬೇಕು. ಇದಕ್ಕೋಸ್ಕರ ತಾನೇ ಹೋರಾಡ್ತಾ ಇರೋದು. ನಾವು ಹೆಣ್ಮಕ್ಳಿಗೆ ನ್ಯಾಯ ಸಿಗೋಂಗೆ ಮಾಡಬೇಕು. ಲಿಖಿತ ಸಂವಿಧಾನ ಇರಬಾರ್ದು, ಅಲಿಖಿತ ಸಂವಿಧಾನ ಇರಬೇಕು. ಬೇರೆ ದೇಶದಲ್ಲಿ ಲಿಖಿತ ಸಂವಿಧಾನ ಇದೆ ಅಲ್ವಾ, ಇವರೆಲ್ಲ ಕಾನೂನು ಓದ್ಕೊಂಡು ಮಾಡ್ತಾರೆ, ಮೋಸ ಮಾಡ್ತಾರೆ, ಜನರಿಗೆ ಮಾಡ್ತಾರೆ. ಯಾಕಂದ್ರೆ ಕಾನೂನು ಬಂದು ಬಚಾವ್ ಹಾಕ್ಬೇಕಂತ ಬಂದಿದೆ. ಇಂಗ್ಲೆಂಡ್ ಎಲ್ಲ ಬೇರೆ ಕಂಟ್ರಿನಲ್ಲಿ ಅಲಿಖಿತ ಸಂವಿಧಾನ ಇದೆ. ಆ ಟೈಮಲ್ಲಿ ಏನು ತಪ್ಪು ಮಾಡ್ತಾರೋ ಅದು ಅವಾಗ ಶಿಕ್ಷೆ ಆಗ್ಬೇಕು. ಅವಾಗ ಇವ್ರು ಬಚಾವ್ ಆಗ್ಲಿಕ್ಕೆ ಚಾನ್ಸಸ್ ಇರಲ್ಲ. ಲಿಖಿತ ಸಂವಿಧಾನ ತೆಗೆದು ಹಾಕ್ಬೇಕು, ಅಲಿಖಿತ ಸಂವಿಧಾನ ಬರಬೇಕು. ಆ ಟೈಮಲ್ಲಿ ಏನಾಗುತ್ತೆ, ಏನು ತಪ್ಪಾಗುತ್ತೆ, ಇಮಿಡಿಯೇಟ್ ಪನಿಷ್ಮೆಂಟ್ ಆಗ್ಬೇಕು. ಅವಾಗ ಅವ್ರು ಬಚಾವ್ ಆಗಲ್ಲ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕಾನೂನಲ್ಲಿ ಇದೆ ಅಲ್ಲ, ನಾವು ಕಾನೂನು ಇವ್ರು ತಪ್ಪಿಸ್ಕೊಳ್ತಾರೆ. ಕಾನೂನಲ್ಲಿ ಏನ್ ಬರ್ದಿದ್ರು ಇವ್ರು ಓದ್ಕೊಂಡಿದ್ದಾರೆ ಆಲ್ರೆಡಿ. ಇವ್ರು ಇಲ್ಲಂದ್ರೆ ಇವ್ರು ಲಾಯರ್ಗಳು ಓದ್ಕೊಂಡಿರ್ತಾರೆ. ಇವ್ರು ಓದೋದು ಏನ್ ಬೇಕಾಗಿಲ್ಲ, ದುಡ್ಡು ಇದೆ ಅಲ್ವಾ, ಆ ದುಡ್ಡಲ್ಲಿ ಅವ್ರು ಲಾಯರ್ ಓದ್ಬಿಟ್ಟು ಇವ್ರಿಗೆ ಅಡ್ವೈಸ್ ಮಾಡ್ತಾರೆ. ಹಂಗಾಗಿ ಯಾವಾಗ ಲಿಖಿತ ಅಂದ್ರೆ ಏನು, ಈ ತಪ್ಪಿಗೆ ಹೆಂಗ್ ಬಚಾವ್ ಆಗ್ಬೇಕು ಅನ್ನೋದು ಗೊತ್ತಿದೆ. ಈ ತಪ್ಪು ಮಾಡಿದ್ರೆ ಹೆಂಗ್ ಬಚಾವ್ ಆಗ್ಬೇಕು ಗೊತ್ತಿದೆ. ಇದು ಯಾವತ್ತೂ ಈ ತರ ನಮ್ಮ ದೇಶದಲ್ಲಿ ಇದು ಹೋಯ್ತಂದ್ರೆ ಮಾತ್ರ ನಮ್ದು ಹೆಣ್ಮಕ್ಳಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಅಂದ್ರೆ ಆ ಸ್ಪಾಟಲ್ಲಿ ಆಗ್ಬೇಕು ಡಿಸಿಷನ್. ಆ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಸಂವಿಧಾನದಲ್ಲಿ ಬರ್ದಿರಬಾರ್ದು. ಇದು ಈಗ ಅವ್ರಿಗೆಲ್ಲ ಓದಿಕೊಟ್ಟಿದ್ದಾರೆ. ಹೆಣ್ಮಕ್ಳು ಈ ತರ ಮಾಡಿದ್ರೆ ಈ ಮಾಡಬೇಕು, ಇಷ್ಟು ದಿವಸಕ್ಕೆ ಬೇಲ್ ಸಿಗುತ್ತೆ, ಹಿಂಗೆ ಈ ಡಾಕ್ಯುಮೆಂಟ್ಸ್ ಕೊಟ್ಟರೆ ಪ್ರೊಡ್ಯೂಸ್ ಮಾಡಿದ್ರೆ ಈ ತರ ಆಗುತ್ತೆ, ಅದೆಲ್ಲ ಗುರ್ತಿದೆ ಅವ್ರಿಗೆ. ನಾವು ಎಷ್ಟೇ ಮಾಡಿದ್ರು ಕೂಡ ಪ್ರಯತ್ನ ಮಾಡಿದ್ರೆ ಅದೆಲ್ಲ ಆಗ್ತಾ ಇರುತ್ತೆ. ಅಲ್ಲ, ಈಗ ಹೆಣ್ಮಕ್ಳು ಎಲ್ಲರೂ ಒಟ್ಟಾಗಿ ಸೇರಿ ನ್ಯಾಯದಿಂದ ಹೋದ್ರೆ ಆತನಿಗೆ ಪನಿಷ್ಮೆಂಟ್ ಇದೆ. ಯಾಕೆಂದ್ರೆ ದೇವರು ಅಂತ ಒಬ್ಬ ಇದ್ದಾನೆ, ಅವ್ನು ನೋಡ್ತಾ ಇರ್ತಾನೆ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ. ಅವ್ರಿಗೆ ದೇವ್ರಿಗೆ ಚೆನ್ನಾಗಿ ಗೊತ್ತು, ಅವರೇ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿ ತಪ್ಪಿಸ್ಕೊಡಿಲ್ಲ ಅಂದ್ರು ದೇವ್ರ ಹತ್ರ ಆದ್ರೂ ಅವ್ರು ಯಾವತ್ತೂ ಪಡ್ಲೇಬೇಕು. ಈ ತಾತ್ಕಾಲಿಕವಾಗಿ ಅವರಿಗೆ ಶಿಕ್ಷೆಕ್ಕಿಂತ ಪರ್ಮನೆಂಟ್ ಶಿಕ್ಷೆ ಆಗೇ ಆಗುತ್ತೆ. ದೇವ್ರ ಅವ್ರಿಗೆ ಒಂದ್ ದಿವಸ ಆಗಲೇಬೇಕು. ತಪ್ಪಿದ್ದು ಉಪ್ಪಿಂದ ನೀರು ಕುಡ್ಲೇಬೇಕಲ್ವಾ. ಇವತ್ತಾಗಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲದ ಹಾಗೆ ಆಗುತ್ತೆ. ಮನುಷ್ಯ ಬದುಕೋದು ಏನಿಗೋಸ್ಕರ? ಪ್ರತಿಷ್ಠೆಗಾಗಿ. ರಾಜಕೀಯದಲ್ಲಿದ್ದಾರೆ, ಆ ಪ್ರತಿಷ್ಠೆ ಹೋಗಿದೆ ಇವಾಗ. ಮತ್ತೆ ಆಮೇಲೆ ಬದುಕಿದ್ರೆ ಏನು, ಅದರಲ್ಲಿ ಏನು, ಸುಮ್ಮನೆ ರೋಡಲ್ಲಿ ಓಡಾಡ್ಬೋದು, ಕಾರಲ್ಲಿ ಓಡಾಡ್ಬೋದು, ಅದೆಲ್ಲ ಓಡಾಡ್ಬೋದು. ಬಟ್ ಅದೆಲ್ಲ ಅವ್ರು ಏನಂದ್ರೆ ಒಂಥರ ಫ್ಲಾಟ್ ಮಾಡಿದಂಗೆ, ಮೋಸ ಮಾಡಿಬಿಟ್ಟು ಓಡಾಡಿದಂಗೆ ಅಲ್ವಾ. ಅದನ್ನ ಬಿಟ್ಟು ಬೇರೆದೇನಿಲ್ಲ. ಸತ್ಯನೇ ಇರುತ್ತೆ, ಸುಳ್ಳುನೇ ಇರುತ್ತೆ. ಸತ್ಯ ಯಾರದೇ ತಪ್ಪಿಸ್ಬೇಕಾಗುತ್ತೆ. ಇದನ್ನ ಪ್ರಚಾರ ಮಾಡಿರೋರಿಗಿಂತ ಅನ್ಯಾಯ ಮಾಡೋರ ವಿರುದ್ಧ ಕ್ರಮ ತಗೋಬೇಕು. ಪ್ರಚಾರ ಮಾಡಿದಕ್ಕೇ ಹೊರಗಡೆ ಬಂದಿದ್ದು. ಇಲ್ಲಾಂದರೆ ಇನ್ನೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾ ಇದ್ದೋ ಏನೋ. ಅವ್ರ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಯಾವುದೇ ಸರ್ಕಾರ ಇರಲಿ, ಅವ್ರ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಈಗ ಬರ್ತಾ ಇದ್ದಾರಲ್ಲ ಸರ್, ಇನ್ನು ಎರಡು ದಿನ ಎಲ್ಲದಕ್ಕೂ ತೆರೆ ಬೀಳುತ್ತೆ. ತೆರೆ ಬೀಳಬೇಕು. ಆದರೆ ತೆರೆ ಬೀಳೋ ಮುಂಚೆ ಒಳ್ಳೊಳಗೆ ಏನು ಇದು ಮಾಡಬಾರ್ದು. ಸರ್ಕಾರ ಅವ್ರ ಬಗ್ಗೆ ಕರುಣ ತೋರಬಾರ್ದು. ಯಾಕೆಂದರೆ ಬರೀ ಪೆನ್ ಡ್ರೈವ್ ರೆಡಿ ಮಾಡೋರ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು
ಅದನ್ನು ಅನ್ಯಾಯ ಮಾಡಿದವರು ಅವರೇ ತಾನೇ, ಅವ್ರ ವಿರುದ್ಧ ಫಸ್ಟ್ ಕ್ರಮ ತಗೋಬೇಕು. 2 ದಿನದಲ್ಲಿ ಭಾರತಕ್ಕೆ ಬರ್ತಾರೆ, ಇದ್ರ ಬಗ್ಗೆ ಅಭಿಪ್ರಾಯ ಸರ್? ಅವರು ಬರಲೇಬೇಕು ಮೇಡಮ್. ಬಂದು ಅವರು ಕಾನೂನನ್ನು ಫೇಸ್ ಮಾಡಬೇಕು. ಅದೇನಿದೆ ಜನಗಳಿಗೆ ಕ್ಲಿಯರಾಗಿ ಪಬ್ಲಿಕ್ಕಲ್ಲಿ ಹೇಳಬೇಕು. ಈಗ ನಾವೆಲ್ಲ ಊಹಾ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಗೆಸ್ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ಅವರು ದುಮ್ಮ ಹಾಕೋದಲ್ಲ. ಜನಗಳಿಗೆ ಬೇಕಾಗಿರೋದು ನ್ಯಾಯ. ಅದೇನಿದೆ ಅವ್ರು ಕ್ಲಿಯರಾಗಿ ಕ್ಲಾರಿಫೈ ಮಾಡಬೇಕು. ಬಂದು ನೋಡ್ತಾ 1 ತಿಂಗಳೇ ಆಗೋಯ್ತು. 27ಕ್ಕೆ ಹೋದವ್ರು 27ಕ್ಕೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಬರ್ತೀನಿ ಅಂತ. ಇದೆಲ್ಲ ನೋಡಿದ್ರೆ ಅವ್ರು ನಿಜಕ್ಕೂ ತಪ್ಪು ಮಾಡಿದ್ದಾರೆ ಅನ್ಸುತ್ತಾ, ಮಾಡಿಲ್ಲ ಅನ್ಸುತ್ತಾ? ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಈಗ ವಿಡಿಯೋಗಳು ಅದು ಇದು ಏನೋ ಮಾಡಿದ್ದಾರೆ, ಏನಾದರೂ ಮಾಡ್ಬೋದು ವಿಡಿಯೋಗಳಲ್ಲಿ. ಅದೇನಿದೆ ನ್ಯಾಯ, ಕಾನೂನು, ಜಡ್ಜು, ಕೋರ್ಟು ಡೆಸಿಷನ್ ತಗೋಬೇಕು. ನಮ್ಮ ಅಭಿಪ್ರಾಯ ಅವರು ಹೋಗಿರೋದೇ ತಪ್ಪು. ಸರೆಂಡರ್ ಆಗಿ ಕಾನೂನನ್ನು ಫೇಸ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಿಜ ಬಂದಿರೋದು ಅಲ್ವಾ. ಪ್ರಾಬ್ಲಮ್ ಎಲ್ಲಿದೆ ಅಂದರೆ ನಮ್ಮಲ್ಲೇ ಇದೆ. ಅವ್ರನ್ನ ಹೋಗೋಕ್ಕೆ ಬಿಟ್ವಿ. ಈಗ ಎಲ್ಲ ನಾವು ಗೆಸ್ ಮಾಡ್ಕೊಂಡು ಆ ಎಲೆಕ್ಷನ್ ಟೈಮಲ್ಲಿ ಯಾರಿಗೆ ಓಟ್ ಹಾಕಬೇಕು, ಯಾರು ಇದು ಮಾಡಬೇಕು, ಇದೇ ಚರ್ಚೆ ಐತೆ ಹೊರತು ಏನು ಅನುಭವಿಸಿದ್ದಾರೆ ಹೆಣ್ಮಕ್ಳು ಅವ್ರಿಗೇನು ನ್ಯಾಯ ಸಿಕ್ಕಿದೆ. ಇವರು ಕಾನೂನು ಫೇಸ್ ಮಾಡಿ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು. ಅದಕ್ಕೆ SIT ಮಾಡಿರೋದು. ಅವ್ರು ಬಂದು ಇವ್ರ ಮೇಲೆ ದೂರ ಹಾಕೋದು, ಅವ್ರ ಮೇಲೆ ದೂರ ಹಾಕೋದು ಅದು ಸರಿಯಲ್ಲ ಅನಿಸುತ್ತೆ. ಅದು ಅವ್ರು ಮಾಡಿರೋ ತಪ್ಪು ಮೇಡಮ್. ಅದು ಅವರು ಬಂದು ಇದಾಗಬೇಕಾಯ್ತು. ಫಾರಿನ್ನೊಳಗೆ 1 ತಿಂಗಳು ಇದು ಟೈಮ್ ಪಾಸ್ ಮಾಡಿಬಿಟ್ಟವ್ರೆ. ಆಮೇಲೆ ಇಲ್ಲಿ ಬಂದಾಗ ಅವ್ರನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಎಲ್ಲ ಕಾಯ್ತಾವ್ರೆ ಹಿಡಿಯೋಕ್ಕೆ. ಹಾಂ, ಅಲ್ಲ ಅವ್ರು ಮಾಡಿದ್ ಸರಿ, ನಾವು ಹೋಗಿ ಫಾರಿನಲ್ಲಿ ಕುತ್ಕೊಂಡ್ಬಿಡೋದು ಅದು ತಪ್ಪು. ಅವ್ರದ್ದು ತಪ್ಪು. ಅವರು ಒಂದು ರಾಜಕಾರಣಿ ಆದ್ಮೇಲೆ ತಪ್ಪು ಮಾಡಿದ್ದಾರೆ. ಇವಾಗ ಅವ್ರು ಬಂದಿದ ತಕ್ಷಣ ಅವರು ಅನುಭವಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಿರೋದೆಲ್ಲ ತಪ್ಪೇ. ಎಲ್ಲ ಇದು ಬಂದಿದೆ, ಅದು ಬಂದಿದೆ, ಎಲ್ಲ ತಪ್ಪು. ಏನು ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೂ ಕಷ್ಟ ಇವಾಗ. ಅಲ್ಲ ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಗುತ್ತಾ? ಅವರು ಅದೇ ರಾಜಕಾರಣಿಗಳು ಎಲ್ಲ ಒಂದಾಗ್ಬಿಟ್ರೆ ಕಷ್ಟ. ಅವ್ರವ್ರವ್ರ ಇವಾಗ DK ಶಿವಕುಮಾರ್ ಅವರೆಲ್ಲ ಪಟ್ಟಾಗಿ ಇಟ್ಕೊಂಡ್ರೆ ಇದಾಗುತ್ತೆ. ಇಲ್ಲಾಂದ್ರೆ ಅವ್ರವ್ರು ಒಂದಾಗ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಇವಾಗ ಎಷ್ಟೋ ಜನಕ್ಕೆ ಹಂಗೆ ಮಾಡಿದ್ದಾರೆ. ಎಲ್ಲ ತಪ್ಪು ಅರ್ಥಗಳೆಲ್ಲ ಮಾಡ್ಕೊಂಡು ಇದು ಮಾಡಿಬಿಟ್ಟಿದ್ದಾರೆ. ಹಾಂ, ಇವಾಗ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು? ಅವ್ರಿಗೆ ಶಿಕ್ಷೆ ಆಗಬೇಕು. ಪಾಪ ಎಷ್ಟು ಜನ ಹೆಣ್ಮಕ್ಳಿಗೆ ಇದು ಮಾಡವ್ರೆ. ಅವ್ರಿಗೆ ಗೌರ್ಮೆಂಟ್ ಇವರು ಏನು ಮಾಡ್ತಾರೋ ಕೋರ್ಟ್ ಅವರು ಗೊತ್ತಿಲ್ಲ. ಅವರೆಲ್ಲ ಕೋರ್ಟ್ ಒಳಗೆ ಇದು ಮಾಡ್ತಾರಲ್ಲ, ಲಾಯರ್ಗಳು ಇರ್ತಾರೆ, ಅವರು ಇರ್ತಾರೆ, ಇದು ಜಾಮೀನೆಲ್ಲ ಕೊಡ್ತಾರೆ. ಆಮೇಲೆ ಕೋರ್ಟಿಂದ ಬರ್ತಾರೆ ಆಚೆ. ಆಮೇಲೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಸರ್, ಪ್ರಜ್ವಲ್ ರೇವಣ್ಣ ಅವರು 31ನೇ ತಾರೀಕು 10 ಗಂಟೆಗೆಲ್ಲ SIT ತನಿಖೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿ ಎಲ್ಲ ಸ್ವಾಗತ ಮಾಡಬೇಕು ಅವ್ರಿಗೆ? ಸ್ವಾಗತ ಪ್ರಶ್ನೆ ಬರಲ್ಲ ಇದಿಲ್ಲಿ. ಈಗ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ ಅವರು, ಇನ್ನೂ ಅಪರಾಧಿ ಅಲ್ಲ ಅವರು. ಆರೋಪ ಮಾಡಿದ್ದಾರೆ, ಅದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಅಂದರೆ ವೆರಿಫೈ ಮಾಡಬೇಕು. SIT ರಚನೆ ಮಾಡಿದ್ದಾರೆ. SIT ಎಷ್ಟು ಮಟ್ಟಕ್ಕೆ ಸರ್ಕಾರ ಮಾಡ್ತಾಯಿದೆ ಅಂತ ಎಲ್ರಿಗೂ ಗೊತ್ತು. ರೇವಣ್ಣ ಅವ್ರನ್ನ ಯಾವ ಥರ ಬಂಧಿಸಿದ್ರು, ಭವಾನಿಯವ್ರಿಗೆ ಯಾವ ಥರ ಇದು ಮಾಡ್ತಾಯಿದ್ದಾರೆ, ಕುಮಾರಸ್ವಾಮಿಗೆ ಯಾವ ಥರ ಮಾಡ್ತಾಯಿದ್ದಾರೆ, ಇವೆಲ್ಲ ನಾವು ಜನಕ್ಕೆ ಅರ್ಥ ಆಗ್ತಾಯಿದೆ. ಸರ್ಕಾರ ಏನೇ ಮಾಡ್ಬೋದು, ನಮ್ಗೆ ಅರ್ಥ ಆಗ್ತಾಯಿದೆ. ಅವರು ಆರೋಪಿನ SIT ಯಾವ ಥರ ತನಿಖೆ ಮಾಡ್ತಾರೆ ಮಾಡಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು. ಅವ್ರು ಆರೋಪಿ ಅಷ್ಟೇ. ಈಗ ಅವರು ಅತ್ಯಾಚಾರ ಮಾಡಿದಾರೋ ಮಾಡಿಲ್ವೋ ಎಲ್ಲ ನಮಗೇನು ಗೊತ್ತಾಗುತ್ತೆ, ವೆರಿಫೈ ಮಾಡಬೇಕಲ್ವಾ. ಈಗ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಯಾಕೆ ಬಿಟ್ರಿ ಇವರು? ತಡಿಬೇಕಾಯ್ತು ತಾನೆ, ಎಲ್ಲ ಮುಸುಕು ಮಾಡಬೇಕಾಯಿತು. ಹೆಂಗೆ ಪಬ್ಲಿಸಿಟಿ ಮಾಡಿಬಿಟ್ರು ಅವರು? ಅದ್ರ ಬಗ್ಗೆ ತನಿಖೆ ಆಗಬೇಕು ಫಸ್ಟು. ಅದು ತನಿಖೆ, ಇದು ತನಿಖೆ ಆಗಬೇಕು. ಹೆಂಗೆ ಇವರು ಅತ್ಯಾಚಾರ ಅದೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ, ಇದು ಅರ್ಥ. ಇದೂ ಅದೇ ಥರ ಅಪರಾಧ ಇದೆ. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗೆ ಏನು ಬೇಕಾದ್ರೆ ಹೇಳ್ಬೋದು. ಅದು ಒಂದು ಕಡೆ ಇರಲಿ. ಆರೋಪಿ ಬರ್ತಾ ಇದ್ದಾರೆ, ಅವ್ರನ್ನ ಕಾನೂನು ಪ್ರಕಾರ ಏನಿದೆಯೋ ಅದು ಕ್ರಮ ಕೈಗೊಳ್ಳಿ ಅಲ್ವಾ. ವೆರಿಫೈ ಮಾಡಬೇಕು. ಅವರು ಮಾಡಿದಾರೋ ಮಾಡಿ ಫಸ್ಟು SIT ತನಿಖೆ ಮಾಡಬೇಕು. ಆಮೇಲೆ ಸ್ವಾಗತ ಅಲ್ಲ ಪ್ರಶ್ನೆ ಬರಲ್ಲ, ಇದು ಸ್ವಾಗತ ಬರಲ್ಲ. ಇದು ಅವ್ರು ಬರ್ತೀನಿ ಅಂದಿದ್ದಾರೆ, ಹೆಂಗೆ ಕರ್ಬೇಕು ಕೈಗೊಳ್ಳಿ ಅದು. ಸರ್, ನಾನು ಇಲ್ಲಿ ಕೇಳಕ್ಕೆ ಬಂದಿದ್ದು ಸ್ವಾಗತ ಅಂದರೆ 1 ತಿಂಗಳು ಮಟ್ಟಿಗೆ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ರು. ಕೇಳಿದರೆ ಡಿಪ್ರೆಷನ್ ಅಂತಾರೆ. ಹಂಗಂದ್ರೆ ಎಷ್ಟು ಜನ ಹೆಣ್ಮಕ್ಳು ಪಾಪ ಡಿಪ್ರೆಷನ್ಗೆ ಹೋಗಿರ್ಬೋದು, ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕಿತ್ತು. ಅದನ್ನು ಹೇಳ್ತೀವಿ, ಉತ್ತರ ಕೊಡ್ತೀನಿ. ಅದೇನು ಹೇಳ್ತಾ ಇರೋದು ನಾನು. ತನಿಖೆ ಮಾಡಬೇಕು. ಡಿಪ್ರೆಷನ್ಗೆ ಹೋದ್ರು ಅಂತಂದರೆ ಅವ್ರಿಗೆ ಒಂದು ವಾರ ಕಾಲಾವಕಾಶ ತೊಗೊಂಡವರು. SIT ಅವ್ರು ನೋಟಿಸ್ ಕೊಟ್ಟು 1 ವಾರ ಬರ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇನೇ ಇನ್ನೊಂದು ಕೇಸ್ ಹಾಕಿದ್ರು. ಇವೆಲ್ಲ ಏನೇನಾಗಿದೆ ಅನ್ನೋದು ಅವ್ರು ಬಂದಮೇಲೆ ಗೊತ್ತಾಗೋದು.
ಅವ್ರನ್ನ ತನಿಖೆಗೆ ಒಳಪಡಿಸಿದಾಗ ನಾನು ಪ್ರಜ್ವಲ್ ಪರ ಮಾತಾಡ್ತಾ ಇಲ್ಲ ಅಥವಾ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಐ ಆಮ್ ಎ ಕಾಮನ್ ಮ್ಯಾನ್, ಕಾಮನಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಪ್ರಜ್ವಲ್ ಸರಿನ ಯಾರು ಒಪ್ಕೊಳಕ್ಕೆ ಹೋಗಲ್ಲ. ಅವ್ರು ತಪ್ಪು ಮಾಡಿದರೆ ಅಂಥವ್ರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಅದೇ ರೀತಿ ಇವರು ಒಂದು ಸೈಡಲ್ಲಿ ತನಿಖೆ ಮಾಡ್ತಾಯಿದ್ದಾರೆ, ಅದು ಒಪ್ಕೊಳ್ತೀರಾ? ಒಂದು ಸೈಡ್ ತನಿಖೆ ಮಾಡೋದು ಒಪ್ಪಲ್ಲ, ಪ್ರಜ್ವಲ್ ಮಾಡೋದು ಇನ್ನೂ ದೊಡ್ಡ ಅಪರಾಧ. ನಾನು ಸ್ವಾಗತ ಅಂತ ಹೇಳಲ್ಲ ಇದನ್ನು. ಆರೋಪಿ ಬರ್ತಾ ಇದ್ದಾರೆ, ಅವ್ನು ತನಿಖೆಗೆ ಒಳಪಡಿಸಿ. ಅವ್ರು ಡಿಪ್ರೆಷನ್ಗೆ ಹೋದ್ರೋ ಇಲ್ವೋ ಅನ್ನೋದು ತನಿಖೆಗೆ ಒಳಿಸ್ಬೋದು ಗೊತ್ತಾಗುತ್ತೆ. ಈ ಡಿಪ್ರೆಷನ್ಗೆ ಹೋಗುವಂಥ ಕೆಲಸ, ಡಿಪ್ರೆಷನ್ಗೆ ಯಾಕೆ ಬರಬೇಕಾಯ್ತು ಇಮಿಡಿಯೇಟಾಗಿ? ಅವರು ಡಿಪ್ರೆಷನ್ಗೆ ಅದು ಆನ್ಸರ್ ಅಲ್ಲ ಅದು. ಈಗ ಯೂಟ್ಯೂಬ್ ನೋಡಿದೆ ಅಂತ ಹೇಳ್ತಾರಲ್ವ, ಅವರು ಯೂಟ್ಯೂಬ್ ನೋಡಿದ ತಕ್ಷಣ ಇಮಿಡಿಯೇಟ್ ಬರಬೇಕಾಯಿತು. ಯಾಕೆ ಒಂದು ತಿಂಗಳು ಮರೆ ಡಿಪ್ರೆಷನ್ಗೆ ಹೋದರೆ ಫೋನ್ ಕನೆಕ್ಟಿವಿಟಿ ಇರಲಿಲ್ವ ತಂದೆ ತಾಯಿಗಳಿಗೆ? ಫಾದರ್ ಫೋನ್ ಬರಬೇಕಾಯಿತು, SIT ತನಿಖೆ ಎದುರಿಸ್ಬೇಕಾಯಿತು. ಈ ಒಂದು ತಿಂಗಳು ಪಲಾಯನ ಮಾಡಿದ್ದು ಇನ್ನೂ ಸಂಶಯ ಜಾಸ್ತಿ ಆಗುತ್ತೆ. ಈಗ ಆರೋಪ ಬಂದ ತಕ್ಷಣವೇ ಬರಬೇಕಾಯ್ತು, ಅವರು ಬಂದು ಅವರು ತನಿಖೆಗೆ ಫೇಸ್ ಮಾಡಬೇಕಾಯಿತು. ನಾನು ಪ್ರಜ್ವಲ್ ಪರ ಮಾತಾಡ್ತಲ್ಲ, ನಾನು ಸರ್ಕಾರ ಪರವಾಗಿ ಮಾತಾಡೋದು. ಸರ್ಕಾರ ಯಾವ ಥರ ತನಿಖೆ ಮಾಡ್ತಾ ಅಂತ ಗೊತ್ತಿದೆ ಅಲ್ವಾ? ನಾನು ಹೇಳಬೇಕಾಗಿಲ್ಲ. ಸರ್ಕಾರ ಯಾವ ಥರ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಎಲ್ರಿಗೂ ಗೊತ್ತಿದೆ. ಅದೇ ಥರ ಪ್ರಜ್ವಲ್ ಮಾಡಿದ್ದು ತಪ್ಪೇ ಅದು. ಅವರು ಯೂಟ್ಯೂಬಲ್ಲಿ ನೋಡಿದೆ ಅಂದ್ರಲ್ವಾ, ಯೂಟ್ಯೂಬ್ ನೋಡಿದ ತಕ್ಷಣ ಬರಬೇಕಾಯ್ತು. ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಮತ್ತೊಂದು ಮಾಡಿದೆ, ಯಾರು ಒಪ್ಪಲ್ಲ ಅದನ್ನು. ಡಿಪ್ರೆಷನ್ಗೆ ಹೋಗೋ ಒಬ್ಬ ಜನಪ್ರತಿನಿಧಿ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಮಲಿಕೋಗ್ಬಿಟ್ಟೆ ಅಂದರೆ ಯಾರು ಕೇಳಲ್ಲ. ಕುಮಾರಸ್ವಾಮಿ ಹೇಳ್ದಂಗೆ, ಅವ್ರ ತಾತ ದೊಡ್ಡ ಗೌಡ್ರು ಹೇಳ್ದಂಗೆ ತನಿಖೆ ಫೇಸ್ ಮಾಡಬೇಕು ಫಸ್ಟ್ ಅವರು. ಆವಾಗ ನಮ್ಮ ನಂಬಿಕೆ ಬರ್ತದೆ. ನಾನು ಬಚ್ಚಿಟ್ಕೊಂಡ್ಬಿಟ್ರೆ ಏನಾಗೋದು, ಇನ್ನೂ ಡೌಟ್ ಶುರು ಆಗ್ಬಿಡುತ್ತೆ. ಅವ್ರು ಬಚ್ಚಿಟ್ಕೊಂಡ್ರೆ ಡೌಟ್ ಶುರು ಆಗ್ಬಿಡುತ್ತೆ. ಅವರು ತನಿಖೆ ಫೇಸ್ ಮಾಡಬೇಕು. ಯಾವುದೇ ಬರಲಿ, ಅಪರಾಧ ಮಾಡಿಲ್ಲ ಅಂದರೆ ಫೇಸ್ ಮಾಡಬೇಕಾಯಿತು. ಯಾಕೆ ಮುಚ್ಚಿಟ್ಕೊಂಡ್ರು? ಅದರಲ್ಲೇ 90% ಡೌಟ್ ಶುರು ಆಗ್ಬಿಡುತ್ತೆ ನಮಗೆ. ಅದರಲ್ಲಿ ಹೇಳಿದರೆ ಕೂಡ ನಾನು SIT ತನಿಖೆಗೆ ಏನೆಲ್ಲ ಬೇಕು ಆ ರೀತಿ ಸ್ಪಂದಿಸ್ತೀನಿ, ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ. ಅದನ್ನು ಅವರು 7 ದಿನ ಆದಮೇಲೆ ಟೈಮ್ ಏನು ಕೇಳಿದ್ರು ಅದಕ್ಕೂ ಮುಂಚೆ ಬಂದಿದ್ದಿದ್ರೆ ಒಳ್ಳೇದಾಗ್ತಿತ್ತಲ್ವ, ಇಷ್ಟು ಡೌಟ್ಸ್ ಬರ್ತಿರ್ಲಿಲ್ಲ. ಅದೇ ಮೇಡಮ್, ಅದೇ ಹೇಳ್ತಾ ಇರೋದು ನಾನು. ಅವರು ಯೂಟ್ಯೂಬಲ್ಲಿ ನೋಡಿದೆ ಅಂತ ಹೇಳಿದ್ರು, ನಾನು ವೀಡಿಯೋ ನೋಡಿದೆ. ಅವ್ರು ಬಂದಿದ್ದು ವೀಡಿಯೋಲಿ ಏನು ಹೇಳಿದ್ರು ಅವರು, ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನನಗೆ ಏನೇನೋ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು, ದಟ್ಸ್ ಇಮ್ಮೆಟೀರಿಯಲ್, ಅದೆಲ್ಲ ಬೇಕಿಲ್ಲ. ಅವ್ರು ಯೂಟ್ಯೂಬಲ್ಲಿ ನೋಡಿದ ಮೇಲೆ ಏನಾಯಿತು, ಆರೋಪ ಗೊತ್ತಾಯ್ತಲ್ವಾ, ಆರೋಪ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ವಾ, ಇಮ್ಮಿಡಿಯೇಟಾಗಿ ಇಂಡಿಯಾ ಬರಬೇಕಾಯ್ತು. ಅವರು ಓಕೆ, ಕರ್ನಾಟಕಕ್ಕೆ ಬಂದು ಫೇಸ್ ಮಾಡಬೇಕಾಯಿತು. ನಾನು ತಪ್ಪು ಮಾಡಿಲ್ಲ ತಾನೇ, ನಾನು ತಪ್ಪು ಮಾಡಿಲ್ಲ, ತನಿಖೆಗೆ ಒಳಪಡಬೇಕಾಯಿತು. ಅವ್ರು ಒಂದು ತಿಂಗಳೆಲ್ಲ ಬಚ್ಚಿಟ್ಕೊಂಡು ದೊಡ್ಡಗೌಡರು ಕುಮಾರಸ್ವಾಮಿ ಎಲ್ಲ ಮನವಿ ಮಾಡಿದ್ಮೇಲೆ ಬರ್ತಾರಲ್ಲ, ಡೌಟ್ ಶುರು ಆಗುತ್ತೆ. ಇನ್ನೊಂದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗ್ತಾಯಿದೆ 31ಗೆ, ಅದೊಂದು ಡೌಟ್ ಶುರು ಆಗುತ್ತೆ ಜನಕ್ಕೆ ಅಲ್ವಾ. ಇದಕ್ಕೆಲ್ಲ ಅವರೇ ಸಂಶಯ ಬಡಾಗಿ ಮಾಡ್ಕೊಂಡಿದ್ದು ಅವರೇನೆ. ಅವರು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು ನಾನು. ಅವರು ಇಂಟಿಮೇಷನ್ ಆಯ್ತಪ್ಪ, ಇವರು ಇಂಡಿಯಾ ಬಿಟ್ಟು ಹೋದಾಗ ಇನ್ನೂ FIR ಆಗಿರಲಿಲ್ಲ, ಏನಾಗಿಲ್ಲ ಅಂತ ಹೇಳ್ತಾರೆ. ಓಕೆ, ಗೊತ್ತಿರಲಿಲ್ಲ. ಯೂಟ್ಯೂಬ್ ನೋಡಿ ಯಾವ ಬಂದು ಇಮ್ಮಿಡಿಯೇಟಾಗಿ ಒಬ್ಬ ಜನಪ್ರತಿನಿಧಿ ಫಾರಿನ್ಗೆ ಹೋದರೆ ಇಲ್ಲಿ ಏನು ನಡೆಯುತ್ತೆ ಗೊತ್ತಾಗಲ್ವಾ? ಓಲಿ ಯಾರು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದೇನಿರುತ್ತೆ ಅಲ್ಲ. ಫೋನ್ ಸ್ವಿಚ್ ಆಫ್ ಎಂತ ಈಗಿನ ಜನ್ರೇಷನ್ ಇದರಲ್ಲಿ ಎಲ್ಲ ಗೊತ್ತಾಗತ್ತೆ. ಅವರೇ ಹೇಳ್ಕೊಂಡಿರೋದು. ನಾನು ಯೂಟ್ಯೂಬ್ ನೋಡಿದ್ಮೇಲೆ ಅವ್ರು ಈ ಥರ ಹೇಳಿದ್ರು, ಈ ಥರ ಮಾಡಿದ್ರು, ಆರೋಪ ಮಾಡಿದ್ರು. ಕರೆಕ್ಟಪ್ಪ, ಎಲ್ಲ ಆರೋಪ ಮಾಡಿದ್ರು. ಇಮ್ಮಿಡಿಯೇಟಾಗಿ ಬರಬೇಕಾಯಿತು. ಒಬ್ಬೊಬ್ಬ ಕಾರ್ಯಕರ್ತಂದು ನಿಮ್ಮದೊಂದು ಸೇವೆ ಇದೆ JDS ಪಕ್ಷದಲ್ಲಿ. JDS ಪಕ್ಷಕ್ಕೆ ಎಫೆಕ್ಟ್ ಆಗ್ತಾರೆ. ಇವನೊಬ್ಬಂದೋಸ್ಕರ ಯೋಚನೆ ಮಾಡೋಕ್ಕಾಗಲ್ಲ, ಪಕ್ಷನೇ ಯೋಚನೆ ಮಾಡಬೇಕಲ್ವಾ. ಯಾಕೆ ಒಂದು ತಿಂಗಳು ಅದು ಡೌಟ್ ಬಂದೇ ಬರ್ತದೆ. ಒಂದು ತಿಂಗಳು ಹೋದರೆ ತಪ್ಪೇ ಅದು. ಯೂಟ್ಯೂಬ್ ನೋಡಿದ ತಕ್ಷಣ ಬರಬೇಕಾಯ್ತು, ಬಂದು ಫೇಸ್ ಮಾಡಬೇಕಾಯ್ತು. ಏನು ಅಪರಾಧ ಮಾಡಿದರೆ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ವೆರಿಫೈ ಮಾಡಲಿ ಬಿಡಿ. ಮಾಫಿಂಗ್ ಮಾಡಿದಾರೋ ಅದೇನೇ ಮಾಡಿದ್ರೋ ಅದು ತನಿಖೆ ಮಾಡ್ತದೆ. ನೀವು ಡಿಸೈಡ್ ಮಾಡೋದಲ್ಲ, ನಾವು ಡಿಸೈಡ್ ಮಾಡೋಲ್ಲ, ಅವರು ಪ್ರಜ್ವಲ್ ಡಿಸೈಡ್ ಮಾಡೋದಲ್ಲ. ಅದು ತನಿಖೆ ಒಳಪಡಬೇಕು. ನನ್ನ ಪ್ರಕಾರ SITನವ್ರು ಒಂದು ಸೈಡೆಡ್ ಮಾಡ್ತಾಯಿದ್ದಾರೆ. ಎರಡೂ ಸೈಡ್ ಮಾಡಬೇಕು. ಅವರು ಯಾರು ವೀಡಿಯೋ ಹಂಚಿದಾರಲ್ವಾ, ವೀಡಿಯೋ ಹಂಚಿದ್ಮೇಲೆ ಎಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ ಹಾಸನದಲ್ಲಿ, ಅದು ತಪ್ಪೇ ಅಲ್ವಾ. ಇವ್ನಿಗೆ ಒಳಪಡಿಸ್ಲಿ. ಪ್ರಜ್ವಲ್ ಅವ್ರನ್ನ ತನಿಖೆ ಮಾಡಿ ತಪ್ಪು ಮಾಡಿದ್ರೆ ಏನು ಬೇಕಾದ್ರೆ ಮಾಡಲಿ ಅಂತ ಕಾನೂನು ಪ್ರಕಾರ. ಅದೇ ಥರ ಪೆಂಡ್ರೈವ್ ಬಿಟ್ಟಿದ್ದಾರಲ್ವ, ಅದು ಶಿಕ್ಷೆನೇ. ಅದು ಎಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ. ಅದು ಇವ್ರು ಮಾಡಿದ್ದು ಒಂದು ತಪ್ಪು ಅಂದರೆ 100 ಪಟ್ಟು ಅದು ತಪ್ಪಾಗ್ತದೆ. ಮುಖ್ಯಮಂತ್ರಿಗಳು DCP ಹೇಳ್ಬೋದು, ತಪ್ಪೇ ಅಲ್ವಾ. ನನ್ನ ಪಬ್ಲಿಕ್ ಒಪಿನಿಯನ್. ಎರಡು ದಿನ ಇದೆ, ಪ್ರಜ್ವಲ್ ರೇವಣ್ಣ ಅವ್ರು ವಾಪಸ್ ಬರ್ತೀನಿ ಅಂತ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂದರೆ ಅದು ಸರ್ಕಾರದ ಅಭಿಪ್ರಾಯ, ನಮ್ಮದು ನಿಮ್ಮದು ಅಲ್ಲ. ಅವ್ರೇನು ಬರ್ತಾರೋ ಇವ್ರೇನು ಕಳಿಸ್ತಾರೋ ನಾವು ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರೋದು ಸರಿ ಅನ್ಸುತ್ತಾ? ಅದು ಮಾಡಿದರೆ ನಮಗೆ ಗೊತ್ತಿಲ್ವಲ್ಲ. ಅದು ಸರಿ ನಾವು ಅಂತ ಅಂದರೆ ಗೊತ್ತಾದ ತಾನೇ ಹೇಳಬೇಕು, ಗೊತ್ತಿಲ್ಲದೇನೆ ಹೇಳೋಕ್ಕೆ ಸಾಧ್ಯನೇ ಇಲ್ವಲ್ಲ.
ಆ ತಪ್ಪು ಸರಿ ಅನ್ನೋದಕ್ಕೆ ಅದು ಏನಂದರೆ ಈ ತಕ್ಷಣ ಒಬ್ಬರು ನಾನು ಪೇಪರ್ ಓದ್ತಿದ್ದೆ. ಈ ಲೇಡೀಸ್ ಹತ್ರ ಇವತ್ತು ಹೋದ್ರು ಅಂತ ಬೆಳಿಗ್ಗೆನೇ ಡಾಕ್ಟ್ರ್ ಸರ್ಟಿಫಿಕೇಟ್ ಇನ್ನೊಂದೇ ಮಾಡಿ ಅದು ಓಕೆ ಅಂದಮೇಲೆ ಅವ್ರನ್ನ ಅದು ಎಷ್ಟೋ 4 ವರ್ಷ 50 ವರ್ಷದಲ್ಲಿ ಆಗಿದ್ಮೇಲೆ ಇವಾಗ ಕಂಡಿದ್ದು ಅಂತಂದು ಕಾಯ್ತಾರೆ. ಒಂದು ತಿಂಗಳು ಬಚ್ಚಿಟ್ಕೊಂಡ್ಬಿಟ್ಟಿದ್ರು, ಹೊರಗೆ ಬಂದಿಲ್ಲ, ಫಾರಿನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅವ್ರು ನಿಜಕ್ಕೂ ಬರ್ತಾರೆ ಅಂತ ಅನ್ಸುತ್ತಾ? ಇಲ್ಲ ದೇವೇಗೌಡರು ಪತ್ರಕ್ಕೆ ಏನಾದ್ರು ಬೆಲೆ ಕೊಟ್ಟು ಬರ್ಬೋದಾ? ಅದು ನಮ್ಗೆ ಗೊತ್ತಾಗೋದು, ಅದು ಅವ್ರವ್ರಿಗೆ ಗೊತ್ತು. ಹೆಣ್ಮಕ್ಳಿಗೆ ನ್ಯಾಯ ಆಗತ್ತಾ? ಹೆಣ್ಮಕ್ಳಿಗೆ ನ್ಯಾಯ ಆಗತ್ತಾ? ಅದು ಪ್ರೂಫ್ ಆದಮೇಲೆ ನ್ಯಾಯನೋ ಪರಿಶೀಲನೆ ಮಾಡ್ತಾರೆ. ನಮಗಲ್ಲ ಅನ್ಯಾಯ ಮಾಡಿದರೆ ಅನ್ಯಾಯ, ಮಾಡಿದ್ರೆ ಅನ್ಯಾಯ ಆಗೋದು. ಸಾಮಾನ್ಯ ಪ್ರಜೆಗೆ ಅಂತ ಹೋಗ್ತಾರೆ ಆ ಥರ ಅವ್ರ ತಗೊಬೇಕು. ಯಾಕೆಂದ್ರೆ ಅವರು ಸಂಸದ ಆಗ್ಬಿಟ್ರೆ ಬಂದ್ಬಿಡ್ಲಿಲ್ಲ, ಯಾರೇ ಆಗಲಿ ತಪ್ಪು ಮಾಡಿದ್ರು ತಪ್ಪು, ನೀರು ಕುಡಿಲೇಬೇಕು, ಅವ್ರು ಶಿಕ್ಷೆ ಕೊಡಲೇಬೇಕು. ಒಂದು ತಿಂಗಳು ಆಯಿತು ಅವರು ಫಾರಿನಲ್ಲಿ ಹೋಗಿ ಸೆಟಲ್ ಆಗಿ. ಕೇಳಿದ್ರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ, ನನಗೆ 3 ದಿನ ಆದಮೇಲೆ ನನ್ನ ಯೂಟ್ಯೂಬಲ್ಲಿ ಗೊತ್ತಾಯಿತು ಅಂತ ಹೇಳ್ತಾರೆ. ಎಲ್ಲಿ ಹೇಳೋ ಮಾತಾ? ಮಾಡಿರೋ ತಪ್ಪು ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡಿದೆ. ಯಾಕೆ ಅವರು ಚಿಕ್ಕಪ್ಪ ಅವ್ರ ತಾತ ಎಲ್ಲ ಇವರಲ್ವ, ಅವರೆಲ್ಲ ಮೆಸೇಜ್ ಹೋಗಿರಲ್ವ. ತಪ್ಪು ಮಾಡಿದ್ರೆ ತಪ್ಪೇ, ಯಾರೇ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳ್ಕೊಂಡು ಯಾರೇ ಆಗಲಿ ಸಾಮಾನ್ಯ ಪ್ರಜೆ ಈ ಥರ ಮಾಡೋ ಸುಮ್ಮನೆ ಬಿಡ್ತಾ ಇದ್ದಾರಾ? ಇದ್ರಲ್ಲಿ ಬರೀ ರಾಜಕೀಯ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಇದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆಸ್ಬೇಕಾಗಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ ಅಂತ. ಅವ್ರಿಗೆ ದಿನ ಏನೋ ಅವಶ್ಯಕತೆ ಇರಲಿಲ್ಲ, ಕರೆಸ್ಬೋದಾಯಿತು. ಇವರೇ ರಾಜಕೀಯದಿಂದನೇ ಡಿಲೇ ಮಾಡಿದ್ರು. ಏನ್ ಕ್ರಮ ತಗೋಬೇಕು ಸರ್ ಪ್ರಜ್ವಲ್ ರೇವಣ್ಣ ಅವರು? ತಪ್ಪು ಮಾಡಿದ ಮೇಲೆ ಕ್ರಮ ಈಗ ಸಾಮಾನ್ಯ ಪ್ರಜೆಗೆ ಅಂತ ತಗೋತಾರೆ. ಅವ್ರು ತಪ್ಪು ಮಾಡಿರೋದು ನಿಜ ಅಂತಾನು ತಪ್ಪು ಕ್ರಮ ತಗೊಳ್ಳೇಬೇಕಲ್ಲ. ನೋಡಿದ್ರಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನೆಲ್ಲ ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ತುಂಬ ಜನ ಸಪೋರ್ಟಿವ್ ಆಗೂ ಇದ್ದಾರೆ, ಕೆಲವರು ನಾನ್ ಸಪೋರ್ಟಿವ್ ಆಗೂ ಇದ್ದಾರೆ. ಅವ್ರು ಬರಬೇಕಿತ್ತು, ಅವ್ರು ಹಂಚ್ಕೊಂಡು ಎಲ್ಲೂ ಓಡೋಗ್ಬಾರ್ದಿತ್ತು. ಇದರಿಂದ ಸಂಶಯಗಳು ಜಾಸ್ತಿ ಆಗ್ತಾ ಇದೆ. ಅವ್ರು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.